ನಡಿಯೋ ಬೇಗ ಬಾ ನಡಿ. ಸರ್ ರಿಮ್ಯಾಂಡ್ ಪರ್ಸನ್ ಸರ್. ನೆಕ್ಸ್ಟ್ ಮಂತ್ 18ನೇ ತಾರೀಕು ಜಡ್ಜ್ಮೆಂಟ್ ಇದೆ. ರಾಸ್ಕಲ್, ಎಷ್ಟು ಅಭಿಮಾನ ಆಯ್ತು ನಿನ್ ಮೇಲೆ. ನೀವೆಲ್ಲ ಅಡ್ವೈಸ್ ಮಾಡಿದ್ರೆ ಬದಲಾಗೋದಿಲ್ಲ ಅಂತ ನನ್ನನ್ನ ಅಪಹಾಸ್ಯ ಮಾಡ್ತಿದ್ದ ಆಫೀಸರ್ಗಳ ಮುಂದೆ ಬೆರಳು ಮಾಡಿ ತೋರ್ಸೋದಿಕ್ಕೆ ನೀನು ಒಬ್ಬನಾದ್ರೂ ಇದೆಯಾ ಅಂತ ಹೇಳೋದಕ್ಕೆ ನನಗೆ ಸಂತೋಷ ಆಗ್ತಾ ಇತ್ತು ಕಣೋ. ನಿನ್ನ ಬಗ್ಗೆ ಹೇಳ್ಬೇಕಾದ್ರೆ ತುಂಬಾ ಸಂತೋಷ ಪಡ್ತಾ ಇದ್ರು ನನ್ನ ಹೆಂಡತಿ ಮತ್ತೆ ನನ್ನ ಮಗಳು. ಅದನ್ನೆಲ್ಲ ಹಾಳು ಮಾಡ್ಬಿಟ್ಟಿಯಲ್ವ ನೀನು. ಯೋ ಚೀಟ್, ಭಯೋತ್ಪಾದಕ ನೀನು. ಅಲ್ಲ ಸರ್, ಯಾಮಾರ್ದವನು. ಬಾಯಿಗೆ ಬಂದಂಗೆಲ್ಲ ಹೇಳ್ಬೇಡಿ ಸರ್. ಇನ್ನು ಮುಂದೆ ನಾಟಕ ಮಾಡ್ಬೇಡ. ವರ್ಷಗಟ್ಲೆ ಕಾದು ಕೂತಿದ್ದು ಸರಿಯಾಗಿ ಎಲ್ಲ ಪ್ಲಾನನ್ನ ಮಾಡ್ಕೊಂಡು ಸಲಾಂ ಅನ್ನೋ ಹೆಸರಲ್ಲಿ ಅವ್ರ ಮನೆಗೆ ಹೋಗಿ ಆ ವ್ಯಕ್ತಿನ ಕೊಂದ್ಬಿಟ್ಟು ಈಗ ಏನು ಗೊತ್ತಿಲ್ದಿರೋ ತರ ಆಡ್ತಿದ್ಯಾ. ಏನು ಗೊತ್ತಿಲ್ಲದೆ ಇದ್ದಿದ್ರೆ ಟಿವಿಯವರು ರಿಪೋರ್ಟ್ನವರು ನಿನ್ನ ಬಗ್ಗೆ ಇಷ್ಟೊಂದು ಡೀಟೇಲ್ ಆಗಿ ರಿಪೋರ್ಟಿಂಗ್ ಮಾಡ್ತಿದ್ರ. ಇದಿಲ್ಲ ನನ್ನ ಪರವಾಗಿ ನಡೆದಿರುವಂತ ಮೋಸ. ಸಲಾಂ ಅಂತ ನಂಗೆ ಹೆಸರಿಕ್ಕಿದ್ದು ಬಾಬಾ ಅವರೇ. ಇಲ್ಲ ಇಲ್ಲ ಕಣ, ಇನ್ನು ನಾನು ನಿನ್ನ ನಂಬೋದಿಲ್ಲ. ರೇ ಶಿವಕುಮಾರ್ ಸರ್. ಏನ್ ಸರ್? ಕರ್ಕೊಂಡು ಹೋಗ್ರಿ ಇವನನ್ನ. ಬಾರ. ಕೃಷ್ಣ, ಓ ಕೃಷ್ಣ, ಏ ವಸುದೇವ ಕೃಷ್ಣ ಕಣೋ. ಇಷ್ಟ ದಿನ ಎಲ್ಲೋ ಹೋಗಿದ್ದೆ. ನಿನ್ ಬಗ್ಗೆ ನಾನು ಕೇಳ್ಪಟ್ಟೆ ಕಣೋ. ಚೆನ್ನಾಗಿದ್ಯೇನೋ? ನೀವೇ ಬಿಡ್ತಿಲ್ವಲ್ಲ? ಏನು ಕೆಲ್ಸನಾ? ಅಯ್ಯೋ ಹೋಗಿ ಸಾರ್, ಫ್ರೆಂಡ್ ಗೊತ್ತಾ? ನಾವು 3 ಜನ ಒಂದೇ ಜೈಲಲ್ಲಿ ಒಟ್ಟಿಗೆ ಸಂತೋಷವಾಗಿರ್ಬೇಕು ಅನ್ಕೊಂಡಿದೀವಿ ಗೊತ್ತಾ? ನಾವು ತುಂಬಾ ದಿನದಿಂದ ಪ್ರಾರ್ಥನೆ ಮಾಡಿರೋದಕ್ಕೆ ಅವ್ನು ಜೈಲೊಳಗೆ ಬಂದಿರೋದು. ಸರಿಯಾಗಿ ಸುಮ್ನೆ ಅಂದ್ಕಣೋ. ನಿನ್ನ ನೋಡ್ಬೇಕು, ನಮ್ಮಿಂದ ಆಚೆ ಬಂದು ನೋಡಕ್ಕಾಗಲ್ಲ. ಎಲ್ಲರೂ ಇಲ್ಲೇ ಕೂತ್ಕೊಂಡು ಮೀಟಿಂಗ್ ಲಾಂಗ್ ಟೈಮ್ ಯು ನೋ ಸರ್. ಹೋಗಿ ಓಕೆ ಉಮೇಶ್ ಕೃಷ್ಣ, ಚೆನ್ನಾಗಿ ಎಂಜಾಯ್ ಮಾಡೋಣ ಕಣೋ. ಜೈಲಲ್ಲಿರೋ ಯಾವ್ದಾದ್ರು ಕಂಬಿ ಹೊಡೆದಾಕ್ಬೇಕು ಅನ್ಕೊಂಡ್ರೆ ಹಿಡ್ಕೊಂಡು ಮಕ್ಕ ಹೊಡೆದಾಕ್ಬಿಡ್ತೀವಿ. ಜೈಲ್ ಕಂಬಿ ಹೊಡೆಯೋದ್ರ ಬಗ್ಗೆ ಹೇಳಿಲ್ಲ ಸರ್, ಇಲ್ಲಿನ ಲೈಫ್ ಬಗ್ಗೆ ಹೇಳ್ತಾ ಇದ್ದೆ. ಲೈಫಾ? ಅದೆಲ್ಲ ನಿಂಗೆ ಆರಂಭದಲ್ಲೇ ಮುಗ್ದೋಯ್ತು ಕಣ. ನೀವು ಕೆಲಸ ನೋಡಿ, ನಾನು ಕೆಲಸ ಮಾಡ್ತೀನಿ. ಹೋಗಿ ಹೋಗ. ಆಮೇಲೆ ಸಿಗೋಣ ಕಣ. ಜೂನಿಯರ್ ಹೋಮಿಂದ ನಾನು ಬಂದ್ಮೇಲೆ ಚಿಕ್ಕ ಟೈಮ್ ಪೀಸ್ಗಳು, ವಾಚ್ಗಳು ಇಂಥದನ್ನೆಲ್ಲ ಕದ್ದು ನಾನು ಮಾರ್ತಾ ಇದ್ದೆ. ಒಂದಿನ ಒಂದು ಸೂಟ್ ಕೇಸ್ ಕದ್ದೆ. ತೆಗೆದು ನೋಡಿದ್ರೆ ಕಟ್ಟಾಗಿ ನೋಟ್ಗಳಿತ್ತು. ಒಂದು 10 ಲಕ್ಷ ಇರುತ್ತೆ. ಅದನ್ನ ಎತ್ಕೊಂಡು ನಾವು ಬಂದ್ಬಿಟ್ವಿ. ಸಿಟಿಲಿರೋ ಒಂದು ಬಾರ್ಗೆ ಹೋಗಿ ಯೋಚನೆ ಮಾಡಿದ್ವಿ. ಬಾರ್ ಕ್ಲೋಸ್ ಮಾಡ್ತಾ ಇದೀವಿ, ಆಚೆ ಹೋಗಿ ಅಂತ ಹೇಳಿದ್ರು. ಅದ್ ನನಗೆ ಇಷ್ಟ ಆಗ್ಲಿಲ್ಲ. ಆ ಕೋಪದಲ್ಲಿ ಬಾರ್ನೇ ಕೊಡಿ ಅಂತ 10 ಲಕ್ಷ ರೂಪಾಯಿ ಅಡ್ವಾನ್ಸ್ ತೆಗೆದು ಸೂಟ್ ಕೇಸ್ ಮೇಲೆ ಇಟ್ಟೆ. ಅಷ್ಟೇ ನಂಗೆ ನೆನ್ಪಿರೋದು. ಆಮೇಲೆ ಕಣ್ಬಿಟ್ಟು ನೋಡಿದ್ರೆ ಒಂದು ಹಾವು ತರ ಮುದ್ರಕೊಂಡು ಸೆಲ್ ಒಳಗಡೆ ಬಿದ್ದಿದ್ದೆ. ಎಲ್ಲ ನನ್ನ ಹಣೆ ಬರ. ನೀನೇ ಹೇಳು, ಒಂದ್ ಚಿಕ್ಕ ಕಷ್ಟನೂ ಇಲ್ದೆ 10 ಲಕ್ಷ ರೂಪಾಯಿ ಸರ್ಕಾರಕ್ಕೆ ಸಂಪಾದನೆ ಕೊಟ್ಟವನು ಆಚೆ ಇರ್ಬೇಕಾ ಒಳಗಡೆ ಇರ್ಬೇಕಾ? ಒಂದ್ಸಲ ನಾವು ಅಪರಾಧಿಗಳು ಅಂತ ಎಲ್ರೂ ದೃಷ್ಟಿಯಲ್ಲಿ ಗೊತ್ತಾದ್ಮೇಲೆ ಅದನ್ನ ಬದಲಾಯಿಸೋದಕ್ಕೆ ಆಗಲ್ಲ. ಅದಕ್ಕೆ ಅಲ್ವಾ ನಾನು 12 ವರ್ಷದಿಂದ ಆ ಪಟ್ಟಿ ಕಟ್ಕೊಂಡು ಕೂತಿರೋದು. ನಾನು ಕಳ್ಬಟ್ಟಿನ ಹಡಗ್ನಲ್ಲಿ ತಗೊಂಡೋಗ್ಬೇಕಾದ್ರೆ ನಾನು ಸಿಕ್ಕಾಕೊಂಡೆ. ಅದಾದ್ಮೇಲೆ ಸ್ವಲ್ಪ ದಿನ ನಾನು ರೆಸ್ಟ್ ತಗೊಂಡೆ. ಮತ್ತೆ ರಿಲೀಸ್ ಆಗ್ತೀನಿ, ಮತ್ತೆ ಅದೇ ಕೆಲಸ, ಮತ್ತೆ ಸಿಕ್ಕಾಕೋತೀನಿ, ಅದೇ ಕೆಲಸ. ಏನೇ ಆದ್ರೂ ಸಬ್ ಜೈಲ್ ಫುಲ್ ಆಗಿರೋದೇ ಒಳ್ಳೇದಾಯ್ತು. ಅದರಿಂದಾನೇ ನಿನ್ನ ನೋಡಕ್ಕಾಗಿದ್ದು. ನಾವೆಲ್ಲರೂ ಒಟ್ಟಿಗೆ ಸೇರಿದ್ವಿ ದೇವ್ರ ದಯೆಯಿಂದ. ಒಳ್ಳೆಯವರಾಗೇ ಇದ್ದಿದ್ರೆ ಒಟ್ಟಿಗೆ ಸೇರಕ್ ಆಗ್ತಿತ್ತ? ಇದೆಲ್ಲ ಆದ್ಮೇಲೆ ಒಳ್ಳೆಯವನಾಗಿ ಬದಲಾಗಬೇಕು ಅನ್ಕೊಂಡ್ರು ಜನಗಳೇ ಬಿಡಲ್ಲ. ನಾನು ಹೇಳಿ ಸರಿ ಅಲ್ವೇನೋ? ಊರವ್ರು ಮಾತ್ರ ಅಲ್ಲ, ಪೊಲೀಸ್ ಅವರು ಒಪ್ಪೋದಿಲ್ಲ. ನಿನಗೆ ಗೊತ್ತಾ, ನಾನು ಡೀಸೆಂಟ್ ಆಗಿ ಡ್ರೈವರ್ ಕೆಲಸ ಮಾಡ್ಕೊಂಡಿದ್ದೆ. ಮ್ಯಾಜಿಸ್ಟ್ರೇಟ್ ಮನೇಲಿ 50 ಗ್ರಾಮ್ ಚಿನ್ನ ಕಳೆದೋಗಿದ್ದಕ್ಕೆ ಆರೋಪಿ ಸಿಗ್ಲಿಲ್ಲ ಅಂತ ಪೊಲೀಸ್ ನನ್ನನ್ನು ಹಿಡಿದ್ರು. ಒಡವೆನ ಎಲ್ಲಿ ಮಾರಿದ್ಯಾ ಅಂತ ಕೇಳಕ್ಕೆ, ಎಲ್ಲಿ ಕೊಟ್ಟಿದ್ಯಾ ಅಲ್ಲಿ ಕೊಟ್ಟಿದ್ಯಾ ಅಂತ ವಿಚಾರಿಸಕ್ಕೆ ಕರ್ಕೊಂಡು ಹೋದ್ರು. ಉಳಿದಿರೋ ಒಡವೆನ ನಾನು ತಗೊಂಡು ಹೋಗಿ ಬಾಂಬೆಲಿ ಯಾರಿಗೂ ಮಾರದ್ನಂತೆ. ಸಿಕ್ಕಿದ್ನ ಅವ್ರ ಹತ್ರನೇ ಇಟ್ಕೊಂಡು
ಅವ್ರವರಲ್ಲೇ ಎಲ್ಲ ಹಂಚ್ಕೊಂಡ್ರು. ಶಿಕ್ಷೆ ಸಿಕ್ಕಿ ಆಚೆ ಬಂದಾಗ ಡೀಸೆಂಟಾಗಿರೋಕ್ಕಾಗಲ್ಲ ಅಂತ ಅನ್ಕೊಂಡೆ. ಕೊಲೆ ಮಾಡಕ್ಕೆ ಶುರು ಮಾಡಿದೆ. ಕೊಟೇಶನ್ ಕೊಟ್ಟು ವ್ಯಕ್ತಿ ಮತ್ತೆ ದುಡ್ಡು ಕೊಟ್ರೆ, ಬೈಕ್ ಹತ್ತಿ ಸ್ಕ್ರೂ ಡ್ರೈವರಲ್ಲಿ ಚುಚ್ಚಿದ್ರೆ ಅವನ ಕತೆ ಕ್ಲೋಸ್. ಹಂಗೇನೆ ಡ್ರೈವರ್ ಜೋಜಿ ಇದ್ದು ಸ್ಕ್ರೂ ಡ್ರೈವರ್ ಜೋಜಿ ಆದ. ಹೇ, ಇವನು ರಿವಾಲ್ವರ್ ತಗೊಂಡು ಡಿಶುಮ್ ಅಂತ ಶೂಟ್ ಮಾಡಿ ಸಾಯಿಸಿದನ್ ಕಣೋ. ನೀನ್ ನೋಡಿದ್ರೆ ಸ್ಕ್ರೂ ಡ್ರೈವರ್ ಅಂತ ಹೇಳ್ತೀಯಲ್ಲ, ಹೋಗ. ಅಲ್ಲ, ಅವ್ರನ್ನ ಕೊಲ್ಲೋದಕ್ಕೆ ನಿಂಗೆ ತುಪಾಕಿ ಹೆಂಗ್ ಸಿಕ್ತು? ನಾನ್ ಕೊಂದಿಲ್ಲ. ಅದು ಬಿಡು, ನಾವ್ ಯಾರ ಹತ್ರನೂ ಹೇಳಲ್ಲ. ಲೇ, ನೀನ್ ನಿಜವಾಗ್ಲೂ ಉಗ್ರವಾದಿಗಳ ಗುಂಪಿಗೆ ಸೇರ್ದವನಾ ಅಂದೆ, ಸೇರ್ದವನು ಅಂದಿಲ್ಲ. ಕಾಸಿಂ ಬಾಯಿನ ಸಹಿಸೋದು ಅಷ್ಟಿಕ್ ವಿಷಯ ಅಲ್ಲ. ನಾನು ಯಾರನ್ನೂ ಕೊಂದಿಲ್ಲ. ಹೌದಾ? ಅದಕ್ಕೆ ಅಲ್ವಾ ನಿನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು. ಮತ್ತೆ ಸುಳ್ಳು ಹೇಳ್ತಾ ಇದ್ದಾರೆ ನೋಡವನು. ನಾನು ಕೊಲೆ ಮಾಡಿಲ್ಲ ಬಾಬು, ನಾನು ಕೊಲೆ ಮಾಡಿಲ್ಲ. ಹಾಗಾದ್ರೆ ಯಾರೋ ಕೊಂದಿತ್ತು? ಸುಲೇಮಾನ್. ದುಡ್ಡು ತರೋರು ಎಲ್ರು ದುಡ್ಡು ತರಲೇಬೇಕು ಅಂತ ನಾನು ಮೊದಲೇ ಹೇಳಿದ್ದೀನಿ ತಾನೆ. ಹೋಗಿ ತಗೊಂಡ್ ಬನ್ನಿ. ಸುಲೇಮಾನ್, ನೀನ್ ಯಾಕೆ ಹೀಗೆ ಮಾಡ್ತಿದ್ಯಾ? ಸಹಾಯ ಅಂತ ಕೇಳ್ಕೊಂಡ್ ಬಂದವ್ರನ್ನ ಇದುವರೆಗೂ ಬರೀ ಕೈಯಲ್ಲಿ ಕಳ್ಸೇ ಇಲ್ಲ. ಮನೆಗೆ ಬಂದವ್ರಿಗೆಲ್ಲ ಊಟ ಹಾಕ್ಸಿ ದುಡ್ಡು ಕೊಡ್ತಿರೋದ್ಕೇನೆ ನಾವಿವಾಗ ಅನುಭವಿಸ್ತಾ ಇರೋದು. ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತು. ಯಾರು ಉಪದೇಶ ಮಾಡೋದು ಬೇಡ. ಏನಾಯ್ತು? ಏನ್ ಮಾತ್ ಬರ್ತಿಲ್ವಾ? ಹಾರ್ಬರ್ ಅಲ್ಲಿ ಕೆಲಸ ಹೇಳಿದ್ನಲ್ವಾ, ಅದೇನಾಯ್ತು? ಅದು ಸರಿಯಲ್ಲ ಸುಲೇಮಾನ್. ಬಾಬನ್ಗೆ ಅದು ಇಷ್ಟ ಇರಲಿಲ್ಲ. ಇವಾಗಿಲ್ಲಿ ಬಾಬಾ ನಾನೇ. ನಾನು ಹೇಳೋ ಕೆಲಸ ಮಾಡೋದಾದ್ರೆ ಇಲ್ಲಿರಿ, ಇಲ್ಲ ಎಲ್ಲರೂ ಹೋಗಿ. ದಯವಿಟ್ಟು ಹಂಗೆಲ್ಲ ಮಾತಾಡ್ಬೇಡ ಸುಲೈಮಾನ್. ಇವ್ರು ಎಲ್ಲಿಗೆ ಅಂತ ಹೋಗ್ತಾರೆ? ನೀನ್ ಮಾತಾಡ್ಬೇಡ. ನಮಗ್ ಬುದ್ಧಿ ಬಂದಾಗಿಂದಲೂ ಇಲ್ಲಿ ಹಾಕೋ ಊಟ ತಿನ್ಕೊಂಡು ಬಾಬಾ ಕಾಲ್ ಸುತ್ತಾನೆ ತಿರುಗ್ತಿದ್ದ ನಾಯಿಗಳು ನಾವು. ಬಾಬಾ ಹೇಳೋದನ್ನಷ್ಟೇ ನಾವು ಕೇಳ್ತೀವಿ. ಆದ್ರೆ ನಮ್ಗೆ ಯಾವ್ದು ಸರಿ ಅಂತ ಅನ್ನಿಸ್ತಾ ಇತ್ತಲ್ಲ, ಅದನ್ನೇ ಬಾಬಾ ಹೇಳ್ತಾ ಇದ್ದ. ನಾಯಿಗಳಿಗೆ ಯಾವ್ದೋ ತಪ್ಪು ಸರಿ. ಬೊಗಳು ಅಂದಾಗ ಬೊಗಳು ಬೇಕು, ಕಚ್ಚು ಅಂದಾಗ ಕಚ್ಚಬೇಕು. ಸುಲೈಮಾನ್, ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ಇಲ್ಲ ಅಂದ್ರೆ ಇಲ್ಲಿ ಯಾರು ಇರಬಾರ್ದು. ಸುಲೈಮಾನ್, ನಿನಗೂ ಅಷ್ಟೇ. ಶರಣ್ ಬಾಯ್, ಚಲೋ ಚಲಿಯೇ. ಮೀನ್ ಸಾರ್ ಬೇಕು. ಮೀನ್ ಸಾರ್ ಇಲ್ಲ ಅಂದ್ರೆ ತಿನ್ನೋದಿಕ್ಕೆ ಆಗೋದಿಲ್ಲ ನನ್ಗೆ. ಮುಚ್ಕೊಂಡು ತಿನ್ನೋಗ. ನೀನು ಹೇಳ್ದಲ್ಲ, ಅವನು ನನಗೆ ಚೆನ್ನಾಗಿ ಗೊತ್ತು. ಸ್ವಂತ ಮಾಮನ್ನೇ ಕೊಲೆ ಮಾಡ್ಬಿಟ್ಟ ಸುಲೇಮಾನ್. ಬಾಬು ನನ್ನ ಕಣ್ ಮುಂದೆನೆ ಅವನು ಕೊಲೆ ಮಾಡಿದ್ದು. ಕೊಲ್ಲೋದಕ್ಕೆ ಆಸೆ ಪಡೋನು ಕೊಲ್ಲುವಾಗ ತುಂಬಾ ಭಯ ಪಡ್ತಾನೆ ಅಂತ ಹೇಳ್ತಾರೆ, ಸರಿ ಅಲ್ವಾ? ನಮ್ ಕೋಪನ ಮನ್ಸಲ್ಲಿ ಇಟ್ಕೋಬೇಕು. ಅವಕಾಶ ಸಿಕ್ಕಿದಾಗ ಯೂಸ್ ಮಾಡ್ಕೋಬೇಕು. ದೂರ ಮಾಡಿದ್ರೆ ಸ್ವಲ್ಪ ದಿನದಲ್ಲಿ ಹುಡುಗರನ್ನ ಸೆಟ್ ಮಾಡಿ ನಮ್ಮನೆ ಮುಗಿ. ಇನ್ನೊಂದು 15-20 ದಿವಸದಲ್ಲಿ ಇವನು ರಿಲೀಸ್ ಆಗ್ತಾನೆ. ಆಮೇಲೆ ನಾವಿಬ್ರು ರಿಲೀಸ್ ಆಗ್ತೀವಿ. ಅದೇನಾದರೂ ಆಗಲಿ, ನಾವು ನಿನ್ನ ಜೊತೆ ಇರ್ತೀವಿ. ಬೇಡ, ನಾವು ಯಾವುದಕ್ಕಾದ್ರೂ ರೆಡಿ. ನೀನೇನು ಹೇಳ್ತೀವೋ ನಾವು ಮಾಡ್ತೀವಿ. ಹೆಂಗೆ ಕಮ್ಯುನಿಕೇಶನ್ ಅಂತ ನೀನ್ ಭಯ ಪಡಬೇಡ. ಜೈಲೀಗ ತುಂಬಾ ಹೈಟೆಕ್ ಆಗಿದೆ. ಎಲ್ಲಿಗೆ ಬೇಕಾದ್ರೂ SMS ಕಳಿಸ್ಬೋದು. ನಿನಗೆ ಬೇಕು ಅಂದ್ರೆ STD IST ಅದನ್ನೆಲ್ಲ ನಾವು ನೋಡ್ಕೋತೀವಿ. ನೀನು ಊಟ ಮಾಡು.